ಪ್ರಿಯ ಶಿಕ್ಷಕರೇ ಮತ್ತು ಎಲ್ಲ ಗಣತಿದಾರರಿಗೆ ನಮಸ್ಕಾರಗಳು. ಇವತ್ತು ಕೆಲವೊಂದು ಜವಾಬ್ದಾರಿಗಳ ಬಗ್ಗೆ ಮಾತಾಡೋಣ. ಗಣತಿದಾರರು ಮತ್ತು ಮೇಲ್ವಿಚಾರಕರು ಮಾಡಬೇಕಾದ ಪ್ರಮುಖ ಕೆಲಸಗಳು ಏನು ಅನ್ನುವಂಥದ್ದು. ಕೇವಲ 2 ನಿಮಿಷದಲ್ಲಿ ಈ ಒಂದು ಟಾಪಿಕ್ ಮುಗಿಯುತ್ತೆ. ಸೊ ಫಸ್ಟಿಗೆ ಗಣತಿದಾರರು ಏನೆಲ್ಲ ಮಾಡಬೇಕು? ಫಸ್ಟ್ ಸ್ಟೆಪ್ ಗಣತಿದಾರರ ಒಂದು ಪ್ರಮುಖ ಕೆಲಸ ಏನಂತಂದರೆ ಮೊಬೈಲ್ ಆ್ಯಪ್ ಅಥವಾ ಚಾರ್ಜ್ ಅಧಿಕಾರಿ ಅಂದರೆ ನಮ್ಮ ಮಾನ್ಯ ತಹಸೀಲ್ದಾರರು ಏನಾಗಿರ್ತಾರೆ, ಚಾರ್ಜ್ ಅಧಿಕಾರಿ ಆಗಿರ್ತಾರೆ. ಸೊ ಮೊಬೈಲ್ ಆ್ಯಪ್ ಅಥವಾ ಚಾರ್ಜ್ ಅಧಿಕಾರಿಯಿಂದ ಮನೆ ಪಟ್ಟಿ ಬ್ಲಾಕ್ ಮ್ಯಾಪನ್ನು ನಾವು ಪಡಿಬೇಕಾಗುತ್ತೆ. ಫಸ್ಟ್ ನಾವೇನು ಮಾಡಬೇಕು, ಮೊಬೈಲ್ ಆ್ಯಪ್ ಅಥವಾ ಚಾರ್ಜ್ ಅಧಿಕಾರಿಯಿಂದ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಂದ ನಾವು ಮನೆ ಪಟ್ಟಿ ಬ್ಲಾಕ್ನ ಮ್ಯಾಪನ್ನು ನಾವು ಪಡಿಬೇಕಾಗುತ್ತೆ. ಮನೆ ಪಟ್ಟಿ ಬ್ಲಾಕ್ ಗಡಿಯನ್ನು ಸ್ಥಳ ಪರಿಶೀಲನೆ ಮಾಡಬೇಕಾಗುತ್ತೆ. ರಸ್ತೆಗಳನ್ನು ಅಥವಾ ಲೇನ್ಗಳು, ಹೆಗ್ಗುರುತುಗಳು ಇತ್ಯಾದಿಗಳನ್ನು ಗುರುತಿಸಿ ವ್ಯವಸ್ಥಿತ ಕಟ್ಟಡ ಗುರುತಿಸುವಿಕೆ NWSE ಅಂದರೆ ನಾರ್ತ್ ವೆಸ್ಟ್ ಸೌತ್ ಈಸ್ಟ್, ಈ ರೀತಿ ಒಂದು ಇದು ನಾವು ಮ್ಯಾಪ್ ಮಾಡಬೇಕಾಗುತ್ತೆ. ಮತ್ತು ಕಟ್ಟಡಗಳಿಗೆ ಅಥವಾ ಜನಗಣತಿ ಮನೆಗಳಿಗೆ ನಾವು ಸಂಖ್ಯೆಗಳನ್ನು ಕೊಡಬೇಕಾಗುತ್ತೆ. ಭೌತಿಕ ಲೇಔಟ್ ಮ್ಯಾಪ್ಗಳನ್ನು ನಾವು ರಚನೆ ಮಾಡಬೇಕಾಗುತ್ತೆ. ಇದು ಫಸ್ಟು ಒಂದು ಜವಾಬ್ದಾರಿ, ಗಣತಿದಾರರ ಜವಾಬ್ದಾರಿ. ಮನೆ ಪಟ್ಟಿ ಕಾರ್ಯಾಚರಣೆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ. ಈಗಾಗಲೇ ನಾವೆಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇವೆ, ಮಾಡಿ ಮತ್ತು ಲಾಗಿನ್ ಆಗಬೇಕಾಗುತ್ತೆ. ಲೇಔಟ್ ಮ್ಯಾಪ್ನಿಂದ ನಿರೀಕ್ಷಿತ ಸಂಖ್ಯೆಯ ಕಟ್ಟಡಗಳು ಮತ್ತು ಜನಗಣತಿ ಮನೆಯನ್ನು ನಮೂದಿಸಬೇಕಾಗುತ್ತೆ. ಲೇಔಟ್ ಮ್ಯಾಪ್ನ ಒಂದು ಹೆಲ್ಪ್ನಿಂದ ನಾವೇನು ಮಾಡಬೇಕು, ನಿರೀಕ್ಷಿತ ಸಂಖ್ಯೆಯ ಕಟ್ಟಡಗಳು ಮತ್ತು ಜನಗಣತಿ ಮನೆಗಳನ್ನು ನಮೂದಿಸಬೇಕಾಗುತ್ತೆ. ಮೊಬೈಲ್ ಆ್ಯಪ್ನಲ್ಲಿ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿಗಳನ್ನು ದಾಖಲಿಸಲು ನಾವು ಆ್ಯಪ್ನಲ್ಲಿ ಪ್ರಾರಂಭಿಸಬೇಕು. ನಿಯಮಿತವಾಗಿ ಮಾಹಿತಿಗಳನ್ನು ಸಿಂಕ್ ಮಾಡಬೇಕು. ಮನೆ ಪಟ್ಟಿ ಬ್ಲಾಕ್ನಲ್ಲಿರುವ ಎಲ್ಲ ಕಟ್ಟಡಗಳು, ಜನಗಣತಿ ಮನೆಗಳನ್ನು ಪೂರ್ಣಗೊಳಿಸಿ ಲೋಪ್ ಅಥವಾ ನಕಲುಗಾಗಿ ಅಂತಿಮ ಪರಿಶೀಲಿಸಿ, ಏನು ಮಿಸ್ ಆಗಬಾರ್ದು. ಹೀಗಾಗಿ ಒಂದು ಸಲ ಚೆಕ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಮನೆ ಪಟ್ಟಿ ಬ್ಲಾಕ್ ಪೂರ್ಣಗೊಂಡಿದೆ ಎನ್ನುವುದನ್ನು ನಾವು ಗುರುತು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಂತಂದರೆ, ಕುಟುಂಬದಿಂದ ಸ್ವಯಂ ಗಣತಿ ಮಾಡಿದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಅವರವರೇ ಸೆಲ್ಫ್ ಒಂದು ಜನಗಣತಿ ಮಾಡ್ತಾ ಇದ್ದಾರೆ. ಆ ರೀತಿ ಆದರೆ ಏನು ಮಾಡಬೇಕು, ಸ್ವಯಂ ಗಣತಿ ID ಅವ್ರ ಹತ್ರ ಈಗಾಗಲೇ ಒಂದು ಸ್ವಯಂ ಗಣತಿ ID ಜನ್ರೇಟ್ ಆಗಿರುತ್ತೆ. ಯಾರು ತಮ್ಮನ್ನು ತಾವೇ ಒಂದು ಗಣತಿ ಮಾಡಿಕೊಂಡಿರ್ತಾರೋ ಆ ಒಂದು IDಯನ್ನು ನಾವು ಪಡ್ಕೊಂಡು ಮಾಹಿತಿಗಳನ್ನು ಒಂದು ಸಲ ಚೆಕ್ ಮಾಡಿ ನಾವು ಏನು ಮಾಡಬೇಕು, ಅಂಗೀಕರಿಸಬೇಕು. ಅಥವಾ ಅಗತ್ಯವಿದ್ದರೆ ನಾವು ತಿದ್ದುಪಡಿ ಕೂಡ ಮಾಡಬಹುದು. ಇದು ನಮ್ಮ ಗಣತಿದಾರರ ಒಂದು ಜವಾಬ್ದಾರಿ. ಮೇಲ್ವಿಚಾರಕರ ಜವಾಬ್ದಾರಿ ಏನು? ನಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಗಣತಿದಾರರ ಮೇಲೆ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ ಅಂತ. ಅವ್ರು ಏನು ಮಾಡಬೇಕು, ಎಲ್ಲ ಮನೆಪಟ್ಟಿ ಬ್ಲಾಕ್ ಗಡಿಗಳ ಸ್ಥಳ ಪರಿಶೀಲನೆ ಮಾಡಬೇಕು ಮತ್ತು ಯಾವುದೇ ಲೋಪ ಇಲ್ಲ ಎನ್ನುವುದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಮನೆ ಪಟ್ಟಿ ಬ್ಲಾಕ್ ಗಡಿಯಲ್ಲಿ ಯಾವುದೇ ಬದಲಾವಣೆ ಇದ್ದಲ್ಲಿ ಚಾರ್ಜ್ ಅಧಿಕಾರಿಗಳಿಗೆ ಅಂದರೆ ಮಾನ್ಯ ತಹಸೀಲ್ದಾರರಿಗೆ ಅವರು ಮೇಲ್ವಿಚಾರಕರು ಇನ್ಫಾರ್ಮ್ ಮಾಡುವಂತಹ ಜವಾಬ್ದಾರಿ ಅವರದಾಗಿದೆ. ಮೇಲ್ವಿಚಾರಕರ ರುಜುವಾತುಗಳನ್ನು ಬಳಸಿಕೊಂಡು ಅಂದರೆ ಮೇಲ್ವಿಚಾರಕರ ಸಿಗ್ನೇಚರ್ನ ಬಳಸಿಕೊಂಡು ನಾವು ಲಾಗಿನ್ ಮಾಡಿ ಪ್ರತಿ ಗಣತಿದಾರರ ಪ್ರಗತಿಯನ್ನು ಅವರು ಚೆಕ್ ಮಾಡಬೇಕಾಗುತ್ತೆ. ಮೇಲ್ವಿಚಾರಕರು ಪ್ರತಿ ಮನೆ ಪಟ್ಟಿ ಬ್ಲಾಕ್ನಲ್ಲಿರುವ ಎಲ್ಲ ಕಟ್ಟಡಗಳು ಮತ್ತು ಜನಗಣತಿ ಮನೆಗಳ ವ್ಯಾಪ್ತಿಯನ್ನು ಅವರು ಚೆಕ್ ಮಾಡಬೇಕಾಗುತ್ತೆ. ಏನಾದರೂ ದೋಷಗಳನ್ನು ಕಂಡುಬಂದರೆ ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಮತ್ತು ಗಣತಿದಾರರೊಂದಿಗೆ ಒಳ್ಳೆಯ ಒಂದು ಸಂಬಂಧ ಇಟ್ಕೊಂಡು ಒಳ್ಳೆಯ ಒಂದು ಸಂವಹನ ಇಟ್ಕೊಳ್ಬೇಕು. ಗಣತಿದಾರರು ಮಾಹಿತಿಗಳನ್ನು ಸಿಂಕ್ ಮಾಡಿದಾರೋ ಇಲ್ಲವೋ ಅನ್ನೋದನ್ನು ಮೇಲ್ವಿಚಾರಕರು ನೋಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ತುಂಬ ಶಾರ್ಟಾಗಿ ಮೇಲ್ವಿಚಾರಕರ ಮತ್ತು ಗಣತಿದಾರರ ಜವಾಬ್ದಾರಿಗಳು ಏನು ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾನೆ. ಸೊ ಇಫ್ ಯು ಆರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ and hit the bell icon so that you never miss an update. Thank you.